ವಸತಿ ಯೋಜನೆಯ ನಿಯಮ ಏನೇ ಇದ್ರೂ ಕೂಡ ಅದನ್ನ ಬದಲಾಯಿಸಿ ಮನೆ ಕೊಡಲೇಬೇಕು ಅಂತ ಹೇಳಿ ಜಿದ್ದಿಗೆ ಬಿದ್ದಿರುವಂತ ಈ ಸರ್ಕಾರದ ಅಜೆಂಡಾ ಮುಸ್ಲಿಮರಿಗೆ ಮನೆ ಕೊಡುವುದು ಅಷ್ಟೇ. ಕೋಗಿಲು ಲೇಔಟ್ನಲ್ಲಿ ಜಾಗವನ್ನ ಆಕ್ರಮಿಸಿದ್ದೆ, ಸರ್ಕಾರಿ ಜಾಗವನ್ನ ಅಕ್ರಮವಾಗಿ ನೆಲೆಸಿದ್ದೆ ಅಲ್ಲಿ ಮುಸ್ಲಿಮರು. 3 ಲೇಔಟ್ಗಳಲ್ಲಿ 156 ಮುಸ್ಲಿಮರ ಕುಟುಂಬಗಳು ಅಲ್ಲಿ ನೆಲೆಸಿದ್ದಾವೆ ಅಕ್ರಮವಾಗಿ. 31 ಹಿಂದೂ ಕುಟುಂಬಗಳಿದ್ದಾವೆ, 1 ಕ್ರಿಶ್ಚಿಯನ್ ಕುಟುಂಬವಿದೆ. ಆದ್ರೆ ಮನೆ ಪಡೆಯಲು ಹಲವರು ಅರ್ಹರಾಗಿಲ್ಲ. ಅಲ್ಲಿ ಒತ್ತುವರಿದಾರರ ಬಳಿ ಆಧಾರ್ ಲಿಂಕ್ಡ್ ಬ್ಯಾಂಕ್ ಖಾತೆ ಕೂಡ ಇಲ್ಲ. ಕಾರ್ಮಿಕರು, ಕೂಲಿ ಕೆಲಸ ಮಾಡೋರು ಅಂತೇಳಿ ಅವ್ರು ಹೇಳ್ತಾರೆ. ಆದ್ರೆ ಕಾರ್ಮಿಕರು ಅಂತ ಹೇಳಲು ಯಾವ ದಾಖಲೆಯೂ ಇಲ್ಲ. ಕಾರ್ಮಿಕ ಕಾರ್ಡ್ ಅಂತ ಬೇಕಲ್ಲ, ಅದ್ಯಾವುದೂ ಇಲ್ಲ. 5 ವರ್ಷ ಬೆಂಗಳೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ವಾಸ ಇರಬೇಕಾಗತ್ತೆ, ಅದು ಕೂಡ ಕೆಲವರಲ್ಲಿಲ್ಲ. ಕೆಲವರ ಬಳಿ 5 ವರ್ಷ ವಾಸದ ಡಾಕ್ಯುಮೆಂಟ್ಗಳಿಲ್ಲ. ನಾನು ಆಗ್ಲೇ ಹೇಳಿದಾಗೆ ಕೇವಲ 57 ಜನರ ಬಳಿ ಮಾತ್ರ ರೇಷನ್ ಕಾರ್ಡ್ ಇದೆಯಂತೆ. ಆ 57 ಜನರ ಪೈಕಿ ಬಹುತೇಕ ಕುಟುಂಬಗಳು ಹಿಂದೂಗಳು. ಇದೇ ಕಾರಣಕ್ಕೆ ಅಕ್ರಮ ವಲಸಿಗರಿಗೆ ಮನೆ ಸಿಗಬಾರದು ಅಂತ ಹೇಳಿ ಬಿಜೆಪಿಯವರು ಈಗ ಪಟ್ಟು ಹಿಡಿದಿದ್ದಾರೆ. ಆದ್ರೂ ಮುಸ್ಲಿಮರಿಗಾಗಿ ನಿಯಮವನ್ನ ಬದಲಿಸೋದಕ್ಕೆ ಈ ಸರ್ಕಾರ ಏನೇನ್ ಮಾಡಬೇಕೋ ಎಲ್ಲಾ ಮಾಡ್ತಾ ಇದೆ. ಬಿಜೆಪಿಯವರು ಸುಮ್ಮನೆ ಬಿಟ್ಬಿಡ್ತಾರ? ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನಿರ್ತಾರ? ಗೊತ್ತಿಲ್ಲ ಇದು ಯಾವ ಸ್ವರೂಪಕ್ಕೆ ಹೋಗುತ್ತೆ ಮುಂದೆ ಅಂತ ಹೇಳಿ. ವಸತಿ ಯೋಜನೆಯ ನಿಯಮ ಏನೇ ಇದ್ರೂ ಕೂಡ ಅದನ್ನ ಬದಲಾಯಿಸಿ ಮನೆ ಕೊಡಲೇಬೇಕು ಅಂತ ಹೇಳಿ ಜಿದ್ದಿಗೆ ಬಿದ್ದಿರುವಂತ ಈ ಸರ್ಕಾರದ ಅಜೆಂಡಾ ಮುಸ್ಲಿಮರಿಗೆ ಮನೆ ಕೊಡುವುದು ಅಷ್ಟೇ. ಕೋಗಿಲು ಲೇಔಟ್ನಲ್ಲಿ ಜಾಗವನ್ನ ಆಕ್ರಮಿಸಿದ್ದೆ, ಸರ್ಕಾರಿ ಜಾಗವನ್ನ ಅಕ್ರಮವಾಗಿ ನೆಲೆಸಿದ್ದೆ ಅಲ್ಲಿ ಮುಸ್ಲಿಮರು. 3 ಲೇಔಟ್ಗಳಲ್ಲಿ 156 ಮುಸ್ಲಿಮರ ಕುಟುಂಬಗಳು ಅಲ್ಲಿ ನೆಲೆಸಿದ್ದಾವೆ ಅಕ್ರಮವಾಗಿ. 31 ಹಿಂದೂ ಕುಟುಂಬಗಳಿದ್ದಾವೆ, 1 ಕ್ರಿಶ್ಚಿಯನ್ ಕುಟುಂಬವಿದೆ. ಆದ್ರೆ ಮನೆ ಪಡೆಯಲು ಹಲವರು ಅರ್ಹರಾಗಿಲ್ಲ. ಅಲ್ಲಿ ಒತ್ತುವರಿದಾರರ ಬಳಿ ಆಧಾರ್ ಲಿಂಕ್ಡ್ ಬ್ಯಾಂಕ್ ಖಾತೆ ಕೂಡ ಇಲ್ಲ. ಕಾರ್ಮಿಕರು, ಕೂಲಿ ಕೆಲಸ ಮಾಡೋರು ಅಂತೇಳಿ ಅವ್ರು ಹೇಳ್ತಾರೆ. ಆದ್ರೆ ಕಾರ್ಮಿಕರು ಅಂತ ಹೇಳಲು ಯಾವ ದಾಖಲೆಯೂ ಇಲ್ಲ. ಕಾರ್ಮಿಕ ಕಾರ್ಡ್ ಅಂತ ಬೇಕಲ್ಲ, ಅದ್ಯಾವುದೂ ಇಲ್ಲ. 5 ವರ್ಷ ಬೆಂಗಳೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ವಾಸ ಇರಬೇಕಾಗತ್ತೆ, ಅದು ಕೂಡ ಕೆಲವರಲ್ಲಿಲ್ಲ. ಕೆಲವರ ಬಳಿ 5 ವರ್ಷ ವಾಸದ ಡಾಕ್ಯುಮೆಂಟ್ಗಳಿಲ್ಲ. ನಾನು ಆಗ್ಲೇ ಹೇಳಿದಾಗೆ ಕೇವಲ 57 ಜನರ ಬಳಿ ಮಾತ್ರ ರೇಷನ್ ಕಾರ್ಡ್ ಇದೆಯಂತೆ. ಆ 57 ಜನರ ಪೈಕಿ ಬಹುತೇಕ ಕುಟುಂಬಗಳು ಹಿಂದೂಗಳು. ಇದೇ ಕಾರಣಕ್ಕೆ ಅಕ್ರಮ ವಲಸಿಗರಿಗೆ ಮನೆ ಸಿಗಬಾರದು ಅಂತ ಹೇಳಿ ಬಿಜೆಪಿಯವರು ಈಗ ಪಟ್ಟು ಹಿಡಿದಿದ್ದಾರೆ. ಆದ್ರೂ ಮುಸ್ಲಿಮರಿಗಾಗಿ ನಿಯಮವನ್ನ ಬದಲಿಸೋದಕ್ಕೆ ಈ ಸರ್ಕಾರ ಏನೇನ್ ಮಾಡಬೇಕೋ ಎಲ್ಲಾ ಮಾಡ್ತಾ ಇದೆ. ಬಿಜೆಪಿಯವರು ಸುಮ್ಮನೆ ಬಿಟ್ಬಿಡ್ತಾರ? ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನಿರ್ತಾರ? ಗೊತ್ತಿಲ್ಲ ಇದು ಯಾವ ಸ್ವರೂಪಕ್ಕೆ ಹೋಗುತ್ತೆ ಮುಂದೆ ಅಂತ ಹೇಳಿ. ವಸತಿ ಯೋಜನೆಯ ನಿಯಮ ಏನೇ ಇದ್ರೂ ಕೂಡ ಅದನ್ನ ಬದಲಾಯಿಸಿ ಮನೆ ಕೊಡಲೇಬೇಕು ಅಂತ ಹೇಳಿ ಜಿದ್ದಿಗೆ ಬಿದ್ದಿರುವಂತ ಈ ಸರ್ಕಾರದ ಅಜೆಂಡಾ ಮುಸ್ಲಿಮರಿಗೆ ಮನೆ ಕೊಡುವುದು ಅಷ್ಟೇ. ಕೋಗಿಲು ಲೇಔಟ್ನಲ್ಲಿ ಜಾಗವನ್ನ ಆಕ್ರಮಿಸಿದ್ದೆ, ಸರ್ಕಾರಿ ಜಾಗವನ್ನ ಅಕ್ರಮವಾಗಿ ನೆಲೆಸಿದ್ದೆ ಅಲ್ಲಿ ಮುಸ್ಲಿಮರು. 3 ಲೇಔಟ್ಗಳಲ್ಲಿ 156 ಮುಸ್ಲಿಮರ ಕುಟುಂಬಗಳು ಅಲ್ಲಿ ನೆಲೆಸಿದ್ದಾವೆ ಅಕ್ರಮವಾಗಿ. 31 ಹಿಂದೂ ಕುಟುಂಬಗಳಿದ್ದಾವೆ, 1 ಕ್ರಿಶ್ಚಿಯನ್ ಕುಟುಂಬವಿದೆ. ಆದ್ರೆ ಮನೆ ಪಡೆಯಲು ಹಲವರು ಅರ್ಹರಾಗಿಲ್ಲ. ಅಲ್ಲಿ ಒತ್ತುವರಿದಾರರ ಬಳಿ ಆಧಾರ್ ಲಿಂಕ್ಡ್ ಬ್ಯಾಂಕ್ ಖಾತೆ ಕೂಡ ಇಲ್ಲ. ಕಾರ್ಮಿಕರು, ಕೂಲಿ ಕೆಲಸ ಮಾಡೋರು ಅಂತೇಳಿ ಅವ್ರು ಹೇಳ್ತಾರೆ. ಆದ್ರೆ ಕಾರ್ಮಿಕರು ಅಂತ ಹೇಳಲು ಯಾವ ದಾಖಲೆಯೂ ಇಲ್ಲ. ಕಾರ್ಮಿಕ ಕಾರ್ಡ್ ಅಂತ ಬೇಕಲ್ಲ, ಅದ್ಯಾವುದೂ ಇಲ್ಲ. 5 ವರ್ಷ ಬೆಂಗಳೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ವಾಸ ಇರಬೇಕಾಗತ್ತೆ, ಅದು ಕೂಡ ಕೆಲವರಲ್ಲಿಲ್ಲ. ಕೆಲವರ ಬಳಿ 5 ವರ್ಷ ವಾಸದ ಡಾಕ್ಯುಮೆಂಟ್ಗಳಿಲ್ಲ. ನಾನು ಆಗ್ಲೇ ಹೇಳಿದಾಗೆ ಕೇವಲ 57 ಜನರ ಬಳಿ ಮಾತ್ರ ರೇಷನ್ ಕಾರ್ಡ್ ಇದೆಯಂತೆ. ಆ 57 ಜನರ ಪೈಕಿ ಬಹುತೇಕ ಕುಟುಂಬಗಳು ಹಿಂದೂಗಳು. ಇದೇ ಕಾರಣಕ್ಕೆ ಅಕ್ರಮ ವಲಸಿಗರಿಗೆ ಮನೆ ಸಿಗಬಾರದು ಅಂತ ಹೇಳಿ ಬಿಜೆಪಿಯವರು ಈಗ ಪಟ್ಟು ಹಿಡಿದಿದ್ದಾರೆ. ಆದ್ರೂ ಮುಸ್ಲಿಮರಿಗಾಗಿ ನಿಯಮವನ್ನ ಬದಲಿಸೋದಕ್ಕೆ ಈ ಸರ್ಕಾರ ಏನೇನ್ ಮಾಡಬೇಕೋ ಎಲ್ಲಾ ಮಾಡ್ತಾ ಇದೆ. ಬಿಜೆಪಿಯವರು ಸುಮ್ಮನೆ ಬಿಟ್ಬಿಡ್ತಾರ? ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನಿರ್ತಾರ? ಗೊತ್ತಿಲ್ಲ ಇದು ಯಾವ ಸ್ವರೂಪಕ್ಕೆ ಹೋಗುತ್ತೆ ಮುಂದೆ ಅಂತ ಹೇಳಿ. ವಸತಿ ಯೋಜನೆಯ ನಿಯಮ ಏನೇ ಇದ್ರೂ ಕೂಡ ಅದನ್ನ ಬದಲಾಯಿಸಿ ಮನೆ ಕೊಡಲೇಬೇಕು ಅಂತ ಹೇಳಿ ಜಿದ್ದಿಗೆ ಬಿದ್ದಿರುವಂತ ಈ ಸರ್ಕಾರದ ಅಜೆಂಡಾ ಮುಸ್ಲಿಮರಿಗೆ ಮನೆ ಕೊಡುವುದು ಅಷ್ಟೇ. ಕೋಗಿಲು ಲೇಔಟ್ನಲ್ಲಿ ಜಾಗವನ್ನ ಆಕ್ರಮಿಸಿದ್ದೆ, ಸರ್ಕಾರಿ ಜಾಗವನ್ನ ಅಕ್ರಮವಾಗಿ ನೆಲೆಸಿದ್ದೆ ಅಲ್ಲಿ ಮುಸ್ಲಿಮರು. 3 ಲೇಔಟ್ಗಳಲ್ಲಿ 156 ಮುಸ್ಲಿಮರ ಕುಟುಂಬಗಳು ಅಲ್ಲಿ ನೆಲೆಸಿದ್ದಾವೆ ಅಕ್ರಮವಾಗಿ. 31 ಹಿಂದೂ ಕುಟುಂಬಗಳಿದ್ದಾವೆ, 1 ಕ್ರಿಶ್ಚಿಯನ್ ಕುಟುಂಬವಿದೆ. ಆದ್ರೆ ಮನೆ ಪಡೆಯಲು ಹಲವರು ಅರ್ಹರಾಗಿಲ್ಲ. ಅಲ್ಲಿ
ಒತ್ತುವರಿದಾರರ ಬಳಿ ಆಧಾರ್ ಲಿಂಕ್ಡ್ ಬ್ಯಾಂಕ್ ಖಾತೆ ಕೂಡ ಇಲ್ಲ. ಕಾರ್ಮಿಕರು ಕೂಲಿ ಕೆಲಸ ಮಾಡೋರು ಅಂತೇಳಿ ಅವ್ರು ಹೇಳ್ತಾರೆ. ಆದ್ರೆ ಕಾರ್ಮಿಕರು ಅಂತ ಹೇಳಲು ಯಾವ ದಾಖಲೆಯೂ ಇಲ್ಲ. ಕಾರ್ಮಿಕ ಕಾರ್ಡ್ ಅಂತ ಬೇಕಲ್ಲ, ಅದ್ಯಾವುದೂ ಇಲ್ಲ. 5 ವರ್ಷ ಬೆಂಗಳೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ವಾಸ ಇರಬೇಕಾಗತ್ತೆ, ಅದು ಕೂಡ ಕೆಲವರಲ್ಲಿಲ್ಲ. ಕೆಲವರ ಬಳಿ 5 ವರ್ಷ ವಾಸದ ಡಾಕ್ಯುಮೆಂಟ್ಗಳಿಲ್ಲ. ನಾನಾಗ್ಲೇ ಹೇಳಿದಾಗೆ ಕೇವಲ 57 ಜನರ ಬಳಿ ಮಾತ್ರ ರೇಷನ್ ಕಾರ್ಡ್ ಇದೆಯಂತೆ. ಆ 57 ಜನರ ಪೈಕಿ ಬಹುತೇಕ ಕುಟುಂಬಗಳು ಹಿಂದೂಗಳು. ಇದೇ ಕಾರಣಕ್ಕೆ ಅಕ್ರಮ ವಲಸಿಗರಿಗೆ ಮನೆ ಸಿಗಬಾರದು ಅಂತ ಹೇಳಿ ಬಿಜೆಪಿಯವರೀಗ ಪಟ್ಟು ಹಿಡಿದಿದ್ದಾರೆ. ಆದ್ರೂ ಮುಸ್ಲಿಮರಿಗಾಗಿ ನಿಯಮವನ್ನ ಬದಲಿಸೋದಕ್ಕೆ ಈ ಸರ್ಕಾರ ಏನೇನ್ ಮಾಡಬೇಕೋ ಎಲ್ಲಾ ಮಾಡ್ತಾ ಇದೆ. ಬಿಜೆಪಿಯವರು ಸುಮ್ಮನೆ ಬಿಟ್ಬಿಡ್ತಾರ? ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ತಾರ? ಗೊತ್ತಿಲ್ಲ ಇದು ಯಾವ ಸ್ವರೂಪಕ್ಕೆ ಹೋಗುತ್ತೆ ಮುಂದೆ ಅಂತ ಹೇಳಿ. ವಸತಿ ಯೋಜನೆಯ ನಿಯಮ ಏನೇ ಇದ್ರೂ ಕೂಡ ಅದನ್ನ ಬದಲಾಯಿಸಿ ಮನೆ ಕೊಡ್ಲೇಬೇಕು ಅಂತ ಹೇಳಿ ಜಿದ್ದಿಗೆ ಬಿದ್ದಿರುವಂತ ಈ ಸರ್ಕಾರದ ಅಜೆಂಡಾ ಮುಸ್ಲಿಮರಿಗೆ ಮನೆ ಕೊಡೋದು ಅಷ್ಟೇ. ಕೋಗಿಲು ಲೇಔಟ್ನಲ್ಲಿ ಜಾಗವನ್ನ ಆಕ್ರಮಿಸಿದ್ದೆ, ಸರ್ಕಾರಿ ಜಾಗವನ್ನ ಅಕ್ರಮವಾಗಿ ನೆಲೆಸಿದ್ದೆ ಅಲ್ಲಿ ಮುಸ್ಲಿಮರು. 3 ಲೇಔಟ್ಗಳಲ್ಲಿ 156 ಮುಸ್ಲಿಮರ ಕುಟುಂಬಗಳು ಅಲ್ಲಿ ನೆಲೆಸಿದ್ದಾವೆ ಅಕ್ರಮವಾಗಿ. 31 ಹಿಂದೂ ಕುಟುಂಬಗಳಿದ್ದಾವೆ, 1 ಕ್ರಿಶ್ಚಿಯನ್ ಕುಟುಂಬವಿದೆ. ಆದ್ರೆ ಮನೆ ಪಡೆಯಲು ಹಲವರು ಅರ್ಹರಾಗಿಲ್ಲ. ಅಲ್ಲಿ ಒತ್ತುವರಿದಾರರ ಬಳಿ ಆಧಾರ್ ಲಿಂಕ್ಡ್ ಬ್ಯಾಂಕ್ ಖಾತೆ ಕೂಡ ಇಲ್ಲ. ಕಾರ್ಮಿಕರು ಕೂಲಿ ಕೆಲಸ ಮಾಡೋರು ಅಂತೇಳಿ ಅವ್ರು ಹೇಳ್ತಾರೆ. ಆದ್ರೆ ಕಾರ್ಮಿಕರು ಅಂತ ಹೇಳಲು ಯಾವ ದಾಖಲೆಯೂ ಇಲ್ಲ. ಕಾರ್ಮಿಕ ಕಾರ್ಡ್ ಅಂತ ಬೇಕಲ್ಲ, ಅದ್ಯಾವುದೂ ಇಲ್ಲ. 5 ವರ್ಷ ಬೆಂಗಳೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ವಾಸ ಇರಬೇಕಾಗತ್ತೆ, ಅದು ಕೂಡ ಕೆಲವರಲ್ಲಿಲ್ಲ. ಕೆಲವರ ಬಳಿ 5 ವರ್ಷ ವಾಸದ ಡಾಕ್ಯುಮೆಂಟ್ಗಳಿಲ್ಲ. ನಾನಾಗ್ಲೇ ಹೇಳಿದಾಗೆ ಕೇವಲ 57 ಜನರ ಬಳಿ ಮಾತ್ರ ರೇಷನ್ ಕಾರ್ಡ್ ಇದೆಯಂತೆ. ಆ 57 ಜನರ ಪೈಕಿ ಬಹುತೇಕ ಕುಟುಂಬಗಳು ಹಿಂದೂಗಳು. ಇದೇ ಕಾರಣಕ್ಕೆ ಅಕ್ರಮ ವಲಸಿಗರಿಗೆ ಮನೆ ಸಿಗಬಾರದು ಅಂತ ಹೇಳಿ ಬಿಜೆಪಿಯವರೀಗ ಪಟ್ಟು ಹಿಡಿದಿದ್ದಾರೆ. ಆದ್ರೂ ಮುಸ್ಲಿಮರಿಗಾಗಿ ನಿಯಮವನ್ನ ಬದಲಿಸೋದಕ್ಕೆ ಈ ಸರ್ಕಾರ ಏನೇನ್ ಮಾಡಬೇಕೋ ಎಲ್ಲಾ ಮಾಡ್ತಾ ಇದೆ. ಬಿಜೆಪಿಯವರು ಸುಮ್ಮನೆ ಬಿಟ್ಬಿಡ್ತಾರ? ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ತಾರ? ಗೊತ್ತಿಲ್ಲ ಇದು ಯಾವ ಸ್ವರೂಪಕ್ಕೆ ಹೋಗುತ್ತೆ ಮುಂದೆ ಅಂತ ಹೇಳಿ. ವಸತಿ ಯೋಜನೆಯ ನಿಯಮ ಏನೇ ಇದ್ರೂ ಕೂಡ ಅದನ್ನ ಬದಲಾಯಿಸಿ ಮನೆ ಕೊಡ್ಲೇಬೇಕು ಅಂತ ಹೇಳಿ ಜಿದ್ದಿಗೆ ಬಿದ್ದಿರುವಂತ ಈ ಸರ್ಕಾರದ ಅಜೆಂಡಾ ಮುಸ್ಲಿಮರಿಗೆ ಮನೆ ಕೊಡೋದು ಅಷ್ಟೇ. ಕೋಗಿಲು ಲೇಔಟ್ನಲ್ಲಿ ಜಾಗವನ್ನ ಆಕ್ರಮಿಸಿದ್ದೆ, ಸರ್ಕಾರಿ ಜಾಗವನ್ನ ಅಕ್ರಮವಾಗಿ ನೆಲೆಸಿದ್ದೆ ಅಲ್ಲಿ ಮುಸ್ಲಿಮರು. 3 ಲೇಔಟ್ಗಳಲ್ಲಿ 156 ಮುಸ್ಲಿಮರ ಕುಟುಂಬಗಳು ಅಲ್ಲಿ ನೆಲೆಸಿದ್ದಾವೆ ಅಕ್ರಮವಾಗಿ. 31 ಹಿಂದೂ ಕುಟುಂಬಗಳಿದ್ದಾವೆ, 1 ಕ್ರಿಶ್ಚಿಯನ್ ಕುಟುಂಬವಿದೆ. ಆದ್ರೆ ಮನೆ ಪಡೆಯಲು ಹಲವರು ಅರ್ಹರಾಗಿಲ್ಲ. ಅಲ್ಲಿ ಒತ್ತುವರಿದಾರರ ಬಳಿ ಆಧಾರ್ ಲಿಂಕ್ಡ್ ಬ್ಯಾಂಕ್ ಖಾತೆ ಕೂಡ ಇಲ್ಲ. ಕಾರ್ಮಿಕರು ಕೂಲಿ ಕೆಲಸ ಮಾಡೋರು ಅಂತೇಳಿ ಅವ್ರು ಹೇಳ್ತಾರೆ. ಆದ್ರೆ ಕಾರ್ಮಿಕರು ಅಂತ ಹೇಳಲು ಯಾವ ದಾಖಲೆಯೂ ಇಲ್ಲ. ಕಾರ್ಮಿಕ ಕಾರ್ಡ್ ಅಂತ ಬೇಕಲ್ಲ, ಅದ್ಯಾವುದೂ ಇಲ್ಲ. 5 ವರ್ಷ